ಸಾವಯವ ಕೃಷಿಯಲ್ಲಿ ಕೆಲಸ ಮಾಡುವಂಥ ಮತ್ತು ಈ ಗೊಡ್ಡ ಆಕಳುಗಳು ಇರ್ತಾವಲ್ಲ ಅವನು ಸಾಕಿ ಅವುಗಳಿಂದ ಲಕ್ಷ ಲಕ್ಷ ರೂಪಾಯಿಗಳ ಉತ್ಪಾದನೆಯನ್ನು ರೈತರಾದಂಥವ್ರು ಪಡಿಬೇಕು ಅನ್ನೋದಕ್ಕೆ ನಮ್ಮ ಬಸಣ್ಣ ಸೂರ್ಗೊಂಡಂತ ಅವ ಬಬಲೇಶ್ವರದವ ಸಾವಯವ ಕೃಷಿ ಮಾಡ್ತಾನೆ. ಒಂದು 4-6 ಕಿಲಾರಿ ಆಕಳುಗಳು ಇಟ್ಕೊಂಡು ಅವುಗಳ ಮೂತ್ರದಿಂದ ಪಿನೈಲ್ ಶೌಚಾಲಯ ತೊಳೆಯೋದಕ್ಕೆ ಈ ಪಿನೈಲ್ ಅದರಿಂದ ತಯಾರು ಮಾಡ್ಯಾನ. ಆಮ್ಯಾಗ ಅವ ಕುರುಳುಗಳನ್ನು ಬೆರಣಿಗಳನ್ನು ತಯಾರು ಮಾಡ್ತಾನೆ. ಮಾಡಿ ಅಗ್ನಿಹೋತ್ರ ಮಾಡೋ ಸಲುವಾಗಿ ಈ ಕಿಟ್ಗಳನ್ನು ತಯಾರು ಮಾಡಿದಾನೆ. ಗೋಮೂತ್ರದಿಂದ ಮತ್ತು ಕೆಲವೊಂದು ವನಸ್ಪತಿಗಳಿಂದ ಅಮೃತಧಾರ ಅಂತ ಇದನ್ನು ಸ್ವಲ್ಪ ಮೂಗಿನಾಗ ಹಿಂಗೆ ಒರೆಸ್ಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಮ ನೆಗಡಿ ಕೆಮ್ಮು ಹೋಗಬೇಕು. ಗಜಕರ್ಣಾದಿ ಈ ತುರಿಕೆ ರೋಗಗಳೇನಾಗ್ತಾವು ಅದಕ್ಕೆ ಮಲಾಮ್ ತಯಾರು ಮಾಡ್ಯಾನವ ಇದರಿಂದ ಪಂಚಗವ್ಯದಿಂದನ. ಇದು ಯಾರಿಗೆ ತಾಯಂದಿರಾಗಲಿ ಯಾರಿಗೆ ಆಗಲಿ ಮುಖದ ಮ್ಯಾಗ ಬಕ್ಕಿ ಹೇಳ್ತಿದ್ವು ಅಂದ್ರೆ, ಮುಖ ಶೀಳ್ತಿತ್ತು ಅಂದ್ರೆ ಮತ್ತು ಕೂದಲುಗಳು ಉದುರ್ತಿದ್ವು ಅಂದ್ರೆ ಅದರ ಸಲುವಾಗಿ ಇದು ಫೇಸ್ ಪ್ಯಾಕ್ ಅಂಥೇಳಿ ಸಗಣಿಯ ಪುಡಿ ಮತ್ತು ಕೆಲವೊಂದು ವನಸ್ಪತಿಗಳಿಂದ ಇದನ್ನು ತಯಾರು ಮಾಡ್ಯಾನ. ಯಾರಿಗೆ ಪ್ರತಿ ದಿವಸ ಹಾಲು ಸಿಕ್ಕರೆ ಕುಡಿಬೇಕು, ಹಾಲು ಸಿಗಲಿಲ್ಲ ಅಂದ್ರೆ ಗೋಮೂತ್ರ ಯಾಕೆ ಆಗೋಲ್ದಕ್ಕ ತಗೋಬೇಕು ಪ್ರತಿ ದಿವಸ. ನೀವು ಎಲ್ಲಿ ಹಿಡಿದು ತೊಗೊಳಿದ್ರಿ ಅನ್ನೋದಕ್ಕೆ ಅದರದ ಒಂದು ಅರ್ಕ ತಯಾರು ಮಾಡ್ಯಾರ, ಅದನ್ನ ಬಟ್ಟೆ ಇಳಿಸಿ. ಈ ಗೋಮೂತ್ರ ಅರ್ಕವನ್ನು ಪ್ರತಿ ದಿವಸ ನೀವು ತೊಗೊಂಡ್ರಿ ಅಂದ್ರೆ ಒಂದು 2-3 ತಿಂಗಳರ ನಿರಂತರವಾಗಿ ತೊಗೊಂಡ್ರಿ ಅಂತಂದ್ರೆ ನಿಮ್ಮೊಳಗೆ ಪ್ರತಿಕಾರ ಶಕ್ತಿ ಹೆಚ್ಚಾಗ್ತದೆ. ಯಾಕಂದ್ರೆ ಗೋಮೂತ್ರದೊಳಗೆ ಸುವರ್ಣಕ್ಷಾರ ಅಂತ ಐತಿ. ಅದೇ ಗೋಮೂತ್ರ ಮತ್ತು ಸಗಣಿಯಿಂದ ಸ್ವಲ್ಪ ರಸ ತಗೊಂಡು ಕೆಲವೊಂದು ವನೌಷಧಿಗಳನ್ನು ಹಾಕಿ ಈ ಕೂದಲು ಬೆಳ್ಳಗಾಗೋದಿರಲಿ, ಹೊಟ್ಟಾಗೋದಾಗಲಿ ಅಥವಾ ಕೂದಲು ಉದುರುವುದಾಗಲಿ ಇಂಥವುಗಳನ್ನು ನಿಲ್ಲಿಸೋದಕ್ಕೆ ಇದು ಶಾಂಪೂ ತಯಾರು ಮಾಡ್ಯಾನ ನಾವು. ಆಮ್ಯಾಗ ಇದೇ ಸಗಣಿಯನ್ನು ಸುಟ್ಟು ಬೆರಣಿ ತಯಾರು ಮಾಡಿ ಆ ಬೆರಣಿ ಸುಟ್ಟು ಅದರಿಂದ ಭಸ್ಮ ತಯಾರು ಮಾಡ್ತಾನೆ ನಾವು ಈ ವಿಭೂತಿಯನ್ನು. ಇದು ಹಣಿಗೆ ಹಚ್ಕೊಳ್ಳೋಕ್ಕೂ ಉಪಯೋಗ ಬರ್ತದೆ. ಯಾರಿಗೆ ಹಲ್ಲು ನೋವು ಆಗ್ತಿತ್ತು ಅಂತಂದ್ರೆ, ಹಲ್ಲಾಗ ಹುಳ ಆಗಿದ್ದು ಅಂದ್ರೆ ಇದನ್ನೊಂದು ಸ್ವಲ್ಪ ಒಡೆದು ಅಲ್ಲಿ ತುಂಬಿಟ್ರಿ ಅಂತಂದ್ರೆ ಒಂದೇ ದಿನದಾಗ ಬಂದಾಕೈತಿ. ಅದರ ಸಲುವಾಗಿ ಏನು ಭಸ್ಮ ಯಾಕೆ ಹೊಡಿತೀರಿ ಅಂತ ತಿಳ್ಕೊಂಡು ಅವ ಅದರದ ಪೌಡ್ರ್ ತಯಾರು ಮಾಡ್ಯಾನ. ಇದನ್ನು ಒಂದು ವೇಳೆ ಹಲ್ಲು ನೋವು ಎಲ್ಲಿರ್ತೈತೆ ಅಲ್ಲಿ ಒತ್ತಿಬಿಟ್ರಿ ಅಂತಂದ್ರೆ ಬಂದಾಕೈತಿ ಹಲ್ಲು ನೋವು. ಯಾರಿಗೆ ಕಣ್ಣು ಕೆಂಪಗಾಕ್ಕವು ಅಥವಾ ಕಣ್ಣಾಗ ನೀರು ಹರಿತಾವು, ಇರ್ಲಿಕ್ಕಂದ್ರೆ ಕಣ್ಣು ಒಣಗ್ತಾವು ಅಥವಾ ಕಣ್ಣಿನ ನೋವು ಆಗ್ತಾವು ಅಂಥವ್ರು ಕಿವಾ ಪೊರೆ ಬರ್ತಿದ್ದು ಅಂದ್ರೆ ಇದನ್ನು ಹಾಕ್ಕೊಂಡ್ರಿ ಅಂತಂದ್ರೆ ಆ ಪೊರೆ ಸಹಿತ ಬರಂಗಿಲ್ಲ. ಆಮ್ಯಾಗ ಇದು ಮೂಗಿನಾಗ ರಾತ್ರಿ ಹಾಕ್ಕೊಂಡು ಮಲ್ಕೊಂಡ್ರಿ ಅಂದ್ರೆ ನಿದ್ದೆ ಬರಲಾರ್ದವ್ರಿಗೆ ಚೆಂದಾಗಿ ನಿದ್ದೆ ಬರ್ತೈತಿ. ನಿದ್ದೆಗಳಿಗೆ ತೊಗೋತಿರಲ್ಲ ಅವ್ರು ಇದನ್ನು ಮೂಗಿನಾಗ ಇದನ್ನು ಹಾಕ್ಕೊಂಡ್ರೆ ತುಪ್ಪದಿಂದ ಮಾಡ್ಯಾರ. ಆಮ್ಯಾಗ ಗೊರಕೆ ಹೊಡೆಯವ್ರು ಗೊರಕೆ ನಿಂದಿರ್ತೈತಿ. ಅರ್ಧ ತಲೆ ಹೊಡಿತಿತ್ತು ಅಂದ್ರೆ ಅರ್ಧ ತಲೆ ಹೊಡಿದು ಇದರಿಂದ ನಿಲ್ತೈತಿ. ಆಮ್ಯಾಗ ಈ ಮೂಗು ಕಟ್ತೈತಲ್ಲ ಅದು ಸಹಿತ ಇದರಿಂದ ನಿಲ್ತೈತಿ. ಇದು ಸಗಣಿದ ಪುಡಿ. ಸಗಣಿಯೊಳಗೆ ಕೆಲವೊಂದು ವನಸ್ಪತಿ ಹಾಕಿ ಸುಡ್ತಾರ, ಅದರದ್ದು ಬೂದಿ ತಯಾರಾಕೈತಿ. ಈ ಬೂದಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಕುಡಿ ನೀರಿನ ಟಾಕಿಯೊಳಗೆ ಹಂಡ್ಯದಾಗ ಒಂದು ಚಮಚ ಹಾಕಿ ಮಲ್ಕೊಂಡ್ರಿ ಅಂತಂದ್ರೆ ಮರುದಿವ್ಸ ಮುಂಜಾನೆ ನೀವು ಏನು ಸೋಸಬೇಕಾಗಿಲ್ಲ, ಕುದಿಸ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಬ್ಯಾಡ ಅದು ಎಲ್ಲ ಹೋಗಿ ಬೇಕಾದಂಥವು ಆ ನೀರಿನೊಳಗೆ ತಯಾರಾಗ್ತಾವೆ. ಅಂಥದ್ದು ಇದೊಂದು ಪುಡಿ. ಆಮ್ಯಾಗ ಯಾರು ಮೊಬೈಲ್ ಅದಾವಲ್ಲ ಅವ್ರಿಗಿದು ಹಿಂದಿನ ಮಗ್ಲ ಇದೊಂದು ಚೀಪ್, ಇದು ಏನೂ ಇಲ್ಲ ಸಗಣಿದ ಇದು. ಇದರಿಂದ ಆ ಮೊಬೈಲ್ದಿಂದ ಹೊರಬರುವಂಥ ವಿಕಿರಣಗಳನ್ನು ತಡೀಲಿಕ್ಕೆ ಸಾಧ್ಯ ಆಕೈತಿ. ಅಂಥದ್ದೊಂದು ಇದನ್ನು ತಯಾರು ಮಾಡ್ಯಾನ. ಇದೆಲ್ಲ ನಾ ಯಾಕೆ ಹೇಳಿದೆ ಅಂದ್ರೆ ಈ ಮನುಷ್ಯ ಗಂಡ ಹೆಂಡ್ತಿ ಮನ್ಯಾಗ ಅವ್ರ ಮಂದಿ ಹೊಲ ಮನೆ ಮಾಡ್ಕೊತ ಇದನ್ನು ಮಾಡ್ಕೊತ ತಿಂಗಳ 50-60 ರೂಪಾಯಿ ಗಳಿಸ್ತಾರೆ. ಇಂಥವ್ರು ಯಾರಾದರೂ ನೀವು ಸಹಿತ ನಿಮ್ಮ ಮನೆಯೊಳಗೆ ದನ ಇದ್ದು ಅಂದ್ರೆ ಮಾಡಿ ಬೇಕಾದಂಗೆ ನೀವು ಇದನ್ನು ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಮನೆಯ ಆದಾಯ ಹೆಚ್ಚಿಸ್ಬೋದು. ಮತ್ತು ನಿಮ್ಮ ಹೊಲದ ಖರ್ಚು ಏನೈತಲ್ಲ ಒಕ್ಕಲ್ತಂದ ಖರ್ಚ, ಅದು ಆಕಳ ಸಾಕಿದ್ರಿ ಅಂದ್ರೆ ಒಕ್ಕಲ್ತಂದ ಖರ್ಚು ಕಡಿಮೆ ಆಕೈತಿ. ಗೊಬ್ಬರದ್ದು, ಔಷಧದ್ದು, ಬೀಜದ್ದು ಖರ್ಚು ಕಡಿಮೆ ಮಾಡಿ ಇದನ್ನು ಬೆಳಿಲಕ್ಕೆ ಆಗ್ತೈತಿ, ಮಾಡ್ಕೊಳಕ್ಕೆ ಅನ್ನೋದಕ್ಕೆ ನಾ ಹೇಳಿದೆ. ನಿಮ್ಗೆ ಯಾರಿಗೆ ಬೇಕಿದ್ರೆ ಅಲ್ಲಿ ಹೊರಗದವು ತೊಗೊಂಡು ಬಳಸಿ ನೋಡ್ರಿ ಬೇಕಂದ್ರೆ ನೀವು.
ಎಲ್ಲ ಪೂಜ್ಯರಿಗೆ, ನಮ್ಮ ಡಾಕ್ಟ್ರಿಗೆ, ತಮಗೆ ಎಲ್ಲರಿಗೆ ಹಿರಿಯರಿಗೆ ವಂದನೆಗಳನ್ನು ಹೇಳಿ, ಸಾವಯವ ಕೃಷಿಯಲ್ಲಿ ಕೆಲಸ ಮಾಡುವಂಥ ಮತ್ತು ಈ ಗೊಡ್ಡ ಆಕಳುಗಳು ಇರ್ತಾವಲ್ಲ ಅವನು ಸಾಕಿ ಅವುಗಳಿಂದ ಲಕ್ಷ ಲಕ್ಷ ರೂಪಾಯಿಗಳ ಉತ್ಪಾದನೆಯನ್ನು ರೈತರಾದಂಥವ್ರು ಪಡಿಬೇಕು ಅನ್ನೋದಕ್ಕೆ ನಮ್ಮ ಬಸಣ್ಣ ಸೂರ್ಗೊಂಡಂತ ಅವ ಬಬಲೇಶ್ವರದವ ಸಾವಯವ ಕೃಷಿ ಮಾಡ್ತಾನೆ. ಒಂದು 4-6 ಕಿಲಾರಿ ಆಕಳುಗಳು ಇಟ್ಕೊಂಡು ಅವುಗಳ ಮೂತ್ರದಿಂದ ಪಿನೈಲ್ ಶೌಚಾಲಯ ತೊಳೆಯೋದಕ್ಕೆ ಈ ಪಿನೈಲ್ ಅದರಿಂದ ತಯಾರು ಮಾಡ್ಯಾನ. ಆಮ್ಯಾಗ ಅವ ಕುರುಳುಗಳನ್ನು ಬೆರಣಿಗಳನ್ನು ತಯಾರು ಮಾಡ್ತಾನೆ. ಮಾಡಿ ಅಗ್ನಿಹೋತ್ರ ಮಾಡೋ ಸಲುವಾಗಿ ಈ ಕಿಟ್ಗಳನ್ನು ತಯಾರು ಮಾಡಿದಾನೆ. ಗೋಮೂತ್ರದಿಂದ ಮತ್ತು ಕೆಲವೊಂದು ವನಸ್ಪತಿಗಳಿಂದ ಅಮೃತಧಾರ ಅಂತ ಇದನ್ನು ಸ್ವಲ್ಪ ಮೂಗಿನಾಗ ಹಿಂಗೆ ಒರೆಸ್ಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಮ ನೆಗಡಿ ಕೆಮ್ಮು ಹೋಗಬೇಕು. ಗಜಕರ್ಣಾದಿ ಈ ತುರಿಕೆ ರೋಗಗಳೇನಾಗ್ತಾವು ಅದಕ್ಕೆ ಮಲಾಮ್ ತಯಾರು ಮಾಡ್ಯಾನವ ಇದರಿಂದ, ಪಂಚಗವ್ಯದಿಂದನ. ಇದು ಯಾರಿಗೆ ತಾಯಂದಿರಾಗಲಿ ಯಾರಿಗೆ ಆಗಲಿ ಮುಖದ ಮ್ಯಾಗ ಬಕ್ಕಿ ಹೇಳ್ತಿದ್ದು ಅಂದ್ರೆ, ಮುಖ ಶೀಳ್ತಿತ್ತು ಅಂದ್ರೆ ಮತ್ತು ಕೂದಲುಗಳು ಉದುರ್ತಿದ್ದು ಅಂದ್ರೆ ಅದರ ಸಲುವಾಗಿ ಇದು ಫೇಸ್ ಪ್ಯಾಕ್ ಅಂಥೇಳಿ ಸಗಣಿಯ ಪುಡಿ ಮತ್ತು ಕೆಲವೊಂದು ವನಸ್ಪತಿಗಳಿಂದ ಇದನ್ನು ತಯಾರು ಮಾಡ್ಯಾನ. ಯಾರಿಗೆ ಪ್ರತಿ ದಿವಸ ಹಾಲು ಸಿಕ್ಕರೆ ಕುಡಿಬೇಕು, ಹಾಲು ಸಿಗಲಿಲ್ಲ ಅಂದ್ರೆ ಗೋಮೂತ್ರ ಯಾಕೆ ಆಗೋಲ್ದಕ್ಕ ತಗೋಬೇಕು ಪ್ರತಿ ದಿವಸ. ನೀವು ಎಲ್ಲಿ ಹಿಡಿದು ತೊಗೊಳಿದ್ರಿ ಅನ್ನೋದಕ್ಕೆ ಅದರದ ಒಂದು ಅರ್ಕ ತಯಾರು ಮಾಡ್ಯಾರ, ಅದನ್ನ ಬಟ್ಟೆ ಇಳಿಸಿ. ಈ ಗೋಮೂತ್ರ ಅರ್ಕವನ್ನು ಪ್ರತಿ ದಿವಸ ನೀವು ತೊಗೊಂಡ್ರಿ ಅಂದ್ರೆ ಒಂದು 2-3 ತಿಂಗಳರ ನಿರಂತರವಾಗಿ ತೊಗೊಂಡ್ರಿ ಅಂತಂದ್ರೆ ನಿಮ್ಮೊಳಗೆ ಪ್ರತಿಕಾರ ಶಕ್ತಿ ಹೆಚ್ಚಾಗ್ತದೆ. ಯಾಕಂದ್ರೆ ಗೋಮೂತ್ರದೊಳಗೆ ಸುವರ್ಣಕ್ಷಾರ ಅಂತ ಐತಿ. ಅದೇ ಗೋಮೂತ್ರ ಮತ್ತು ಸಗಣಿಯಿಂದ ಸ್ವಲ್ಪ ರಸ ತಗೊಂಡು ಕೆಲವೊಂದು ವನೌಷಧಿಗಳನ್ನು ಹಾಕಿ ಈ ಕೂದಲು ಬೆಳ್ಳಗಾಗೋದಿರಲಿ, ಹೊಟ್ಟಾಗೋದಾಗಲಿ ಅಥವಾ ಕೂದಲು ಉದುರುವುದಾಗಲಿ ಇಂಥವುಗಳನ್ನು ನಿಲ್ಲಿಸೋದಕ್ಕೆ ಇದು ಶಾಂಪೂ ತಯಾರು ಮಾಡ್ಯಾನ ನಾವು. ಆಮ್ಯಾಗ ಇದೇ ಸಗಣಿಯನ್ನು ಸುಟ್ಟು ಬೆರಣಿ ತಯಾರು ಮಾಡಿ ಆ ಬೆರಣಿ ಸುಟ್ಟು ಅದರಿಂದ ಭಸ್ಮ ತಯಾರು ಮಾಡ್ತಾನವ ಈ ವಿಭೂತಿಯನ್ನು. ಇದು ಹಣಿಗೆ ಹಚ್ಕೊಳ್ಳೋಕ್ಕೂ ಉಪಯೋಗ ಬರ್ತದೆ. ಯಾರಿಗೆ ಹಲ್ಲು ನೋವು ಆಗ್ತಿತ್ತು ಅಂತಂದ್ರೆ, ಹಲ್ಲಾಗ ಹುಳ ಆಗಿದ್ದು ಅಂದ್ರೆ ಇದನ್ನೊಂದು ಸ್ವಲ್ಪ ಒಡೆದು ಅಲ್ಲಿ ತುಂಬಿಟ್ರಿ ಅಂತಂದ್ರೆ ಒಂದೇ ದಿನದಾಗ ಬಂದಾಕೈತಿ. ಅದರ ಸಲುವಾಗಿ ಏನು ಭಸ್ಮ ಯಾಕೆ ಹೊಡಿತೀರ ಅಂತ ತಿಳ್ಕೊಂಡು ಅವ ಅದರದ ಪೌಡ್ರ್ ತಯಾರು ಮಾಡ್ಯಾನೆ. ಇದನ್ನು ಒಂದು ವೇಳೆ ಹಲ್ಲು ನೋವು ಎಲ್ಲಿರ್ತೈತೆ ಅಲ್ಲಿ ಒತ್ತಿಬಿಟ್ರಿ ಅಂತಂದ್ರೆ ಬಂದಾಕೈತಿ ಹಲ್ಲು ನೋವು. ಯಾರಿಗೆ ಕಣ್ಣು ಕೆಂಪಗಾಕ್ಕವು ಅಥವಾ ಕಣ್ಣಾಗ ನೀರು ಹರಿತಾವು, ಇರ್ಲಿಕ್ಕಂದ್ರೆ ಕಣ್ಣು ಒಣಗ್ತಾವು ಅಥವಾ ಕಣ್ಣಿನ ನೋವು ಆಗ್ತಾವು ಅಂಥವ್ರು ಕಿವಾ ಪೊರೆ ಬರ್ತಿದ್ದು ಅಂದ್ರೆ ಇದನ್ನು ಹಾಕ್ಕೊಂಡ್ರಿ ಅಂತಂದ್ರೆ ಆ ಪೊರೆ ಸಹಿತ ಬರಂಗಿಲ್ಲ. ಆಮ್ಯಾಗ ಇದು ಮೂಗಿನಾಗ ರಾತ್ರಿ ಹಾಕ್ಕೊಂಡು ಮಲ್ಕೊಂಡ್ರಿ ಅಂದ್ರೆ ನಿದ್ದೆ ಬರ್ಲಾರ್ದವ್ರಿಗೆ ಚೆಂದಾಗಿ ನಿದ್ದೆ ಬರ್ತೈತಿ. ನಿದ್ದೆಗಳಿಗೆ ತೊಗೋತಿರಲ್ಲ ಅವ್ರು ಇದನ್ನು ಮೂಗಿನಾಗ ಇದನ್ನು ಹಾಕ್ಕೊಂಡ್ರೆ ತುಪ್ಪದಿಂದ ಮಾಡ್ಯಾರ. ಆಮ್ಯಾಗ ಗೊರಕೆ ಹೊಡೆಯವ್ರು ಗೊರಕೆ ನಿಂದಿರ್ತೈತಿ. ಅರ್ಧ ತಲೆ ಹೊಡಿತಿತ್ತು ಅಂದ್ರೆ ಅರ್ಧ ತಲೆ ಹೊಡಿದು ಇದರಿಂದ ನಿಲ್ತೈತಿ. ಆಮ್ಯಾಗ ಈ ಮೂಗು ಕಟ್ತೈತಲ್ಲ ಅದು ಸಹಿತ ಇದರಿಂದ ನಿಲ್ತೈತಿ. ಇದು ಸಗಣಿದ ಪುಡಿ. ಸಗಣಿಯೊಳಗೆ ಕೆಲವೊಂದು ವನಸ್ಪತಿ ಹಾಕಿ ಸುಡ್ತಾರ, ಅದರದ್ದು ಬೂದಿ ತಯಾರಾಕೈತಿ. ಈ ಬೂದಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಕುಡಿ ನೀರಿನ ಟಾಕಿಯೊಳಗೆ ಹಂಡ್ಯದಾಗ ಒಂದು ಚಮಚ ಹಾಕಿ ಮಲ್ಕೊಂಡ್ರಿ ಅಂತಂದ್ರೆ ಮರುದಿವ್ಸ ಮುಂಜಾನೆ ನೀವು ಏನು ಸೋಸಬೇಕಾಗಿಲ್ಲ, ಕುದಿಸ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಬ್ಯಾಡ ಅದು ಎಲ್ಲ ಹೋಗಿ ಬೇಕಾದಂಥವು ಆ ನೀರಿನೊಳಗೆ ತಯಾರಾಗ್ತಾವೆ. ಅಂಥದ್ದು ಇದೊಂದು ಪುಡಿ. ಆಮ್ಯಾಗ ಯಾರು ಮೊಬೈಲ್ ಅದಾವಲ್ಲ ಅವ್ರಿಗಿದು ಹಿಂದಿನ ಮಗ್ಲ ಇದೊಂದು ಚೀಪ್. ಇದು ಏನೂ ಇಲ್ಲ, ಸಗಣಿದ ಇದು. ಇದರಿಂದ ಆ ಮೊಬೈಲ್ದಿಂದ ಹೊರಬರುವಂಥ ವಿಕಿರಣಗಳನ್ನು ತಡೀಲಿಕ್ಕೆ ಸಾಧ್ಯ ಆಕೈತಿ. ಅಂಥದ್ದೊಂದು ಇದನ್ನು ತಯಾರು ಮಾಡ್ಯಾನ. ಇದೆಲ್ಲ ನಾ ಯಾಕೆ ಹೇಳಿದೆ ಅಂದ್ರೆ ಈ ಮನುಷ್ಯ ಗಂಡ ಹೆಂಡ್ತಿ ಮನ್ಯಾಗ ಅವ್ರ ಮಂದಿ ಹೊಲ ಮನೆ ಮಾಡ್ಕೋತ ಇದನ್ನು ಮಾಡ್ಕೋತ ತಿಂಗಳ 50-60 ರೂಪಾಯಿ ಗಳಿಸ್ತಾರೆ. ಇಂಥವ್ರು ಯಾರಾದರೂ ನೀವು ಸಹಿತ ನಿಮ್ಮ ಮನೆಯೊಳಗೆ ದನ ಇದ್ದು ಅಂದ್ರೆ ಮಾಡಿ ಬೇಕಾದಂಗೆ ನೀವು ಇದನ್ನು ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಮನೆಯ ಆದಾಯ ಹೆಚ್ಚಿಸ್ಬೋದು. ಮತ್ತು ನಿಮ್ಮ ಹೊಲದ ಖರ್ಚು ಏನೈತಲ್ಲ ಒಕ್ಕಲ್ತನದ ಖರ್ಚ ಅದು ಆಕಳ ಸಾಕಿದ್ರಿ ಅಂದ್ರೆ ಒಕ್ಕಲ್ತನದ ಖರ್ಚು ಕಡಿಮೆ ಆಕೈತಿ. ಗೊಬ್ಬರದ್ದು, ಔಷಧದ್ದು
ಬೀಜದ್ದು ಖರ್ಚು ಕಡಿಮೆ ಮಾಡಿ ಇದನ್ನು ಬೆಳಿಲಕ್ಕೆ ಆಗ್ತೈತಿ, ಮಾಡ್ಕೊಳಕ್ಕೆ ಆಗ್ತೈತಿ ಅನ್ನೋದಕ್ಕೆ ನಾ ಹೇಳಿದೆ. ನಿಮ್ಗೆ ಯಾರಿಗೆ ಬೇಕಿದ್ರೆ ಅಲ್ಲಿ ಹೊರಗದವು ತೊಗೊಂಡು ಬಳಸಿ ನೋಡ್ರಿ ಬೇಕಂದ್ರೆ. ನೀವು ಎಲ್ಲ ಪೂಜ್ಯರಿಗೆ, ನಮ್ಮ ಡಾಕ್ಟ್ರಿಗೆ, ತಮಗೆ ಎಲ್ಲರಿಗೆ ಹಿರಿಯರಿಗೆ